ನಮಸ್ಕಾರ ಕನ್ನಡಿಗರೇ. ಭಾರತದ ಅತಿ ದೊಡ್ಡ ಸ್ಕ್ಯಾಮ್ ಅಂತೇಳಿ ಎಲೆಕ್ಟೋರಲ್ ಬಾಂಡ್ಗ ವಿರೋಧ ಪಕ್ಷದವರು ಕರ್ಲಿಗತ್ತಾರ. ಬ್ಲ್ಯಾಕ್ ಮನಿ ಪ್ರಿವೆನ್ಷನ್ ಸಲುವಾಗಿ ಈ ಎಲೆಕ್ಟೋರಲ್ ಬಾಂಡ್ ಇಂಟ್ರೊಡ್ಯೂಸ್ ಮಾಡೋರ ಇದರಿಂದ ಬ್ಲ್ಯಾಕ್ ಮನಿ ಹೆಚ್ಚಿಗೆ ಆಲಾಗತ್ತದ. ಎಷ್ಟೋ ಕಂಪ್ನಿಗಳು ಲಾಸ್ ಆಗಿದ್ರು ತಮ್ಮ ಎಬಿಲಿಟಿಗಿಂತ ಜಾಸ್ತಿ ಡೊನೇಟ್ ಹ್ಯಾಂಗ್ ಮಾಡತ್ತವ. ಅದಲ್ಲದೆ ಒಂದು ದೇವಸ್ಥಾನಕ್ಕೆ ₹100 ಒಂದು ಫ್ಯಾನ್ ಕೊಟ್ಟರು ಊರು ತುಂಬ ಹೇಳೋ ಜನ, ಆದ್ರೆ ಈ ಎಲೆಕ್ಟೋರಲ್ ಬಾಂಡ್ನಾಗ ₹1000 ಕೋಟಿ ಕೊಟ್ಟರು ತಮ್ಮ ಹೆಸರು ಯಾಕೆ ಹೊರಗೆ ಬರಬಾರ್ದು ಅಂತಾರ. ಫಂಡಿಂಗ್ ಟ್ರಾನ್ಸ್ಪರೆನ್ಸಿ ಸಲುವಾಗಿ ಅಂದ್ರೆ ಯಾವ ಪಟ್ಟಿಗೆ ಯಾರು ಎಷ್ಟು ರೊಕ್ಕ ಕೊಟ್ಟಾರಂತ ಗೊತ್ತಾಗಬಾರ್ದು ಅಂತೇಳಿ ಈ ಎಲೆಕ್ಟೋರಲ್ ಬಾಂಡ್ ಅನ್ನು ಇಂಟ್ರೊಡ್ಯೂಸ್ ಮಾಡೋರ. ಬಟ್ ಈ ಎಲೆಕ್ಟೋರಲ್ ಬಾಂಡ್ ಮ್ಯಾಗ ಅಲ್ಟ್ರಾ ವಾಲೆಟ್ ರೇಸ್ ಹಾಕಿದಾಗ ಅದ್ರ ಮ್ಯಾಗ ಸೀರಿಯಲ್ ನಂಬರ್ಸ್ ಕಂಡವು. ಅದು ಯಾಕದ, ನೀವು ದೇವಸ್ಥಾನಕ್ಕೆ ಏನಾದರೂ ಅಮೌಂಟ್ ಡೊನೇಟ್ ಮಾಡಿದ್ರೆ 50% ಟ್ಯಾಕ್ಸ್ ಡಿಡಕ್ಷನ್ ಆಯ್ತು. ಬಟ್ ಅದೇ ಪೊಲಿಟಿಕಲ್ ಪಾರ್ಟಿಗೆ ಡೊನೇಟ್ ಮಾಡಕ್ಕೆ ಹೋದ್ರಿ ಅಂದ್ರೆ ನಿಮ್ಗೆ 100% ಟ್ಯಾಕ್ಸ್ ಡಿಡಕ್ಷನ್ ಆಗ್ತದೆ. ಇದು ಯಾಕ? ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಈ ಎಲೆಕ್ಟೋರಲ್ ಬಾಂಡ್ ಅಂದ್ರೆ ಏನು, ಈ ಪೊಲಿಟಿಕಲ್ ಪಾರ್ಟೀಸಿಗೆ ಫಂಡಿಂಗ್ ಹ್ಯಾಂಗ್ ನಡೀತದ ಅಂತೇಳಿ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಮಿ. ನಿಮ್ಗೆ ಗೊತ್ತಿರೋವಂಗ ಪೊಲಿಟಿಕಲ್ ಪಾರ್ಟೀಸ್ ಎಲೆಕ್ಷನ್ದಾಗ ಭಾಳಷ್ಟು ದುಡ್ಡು ಖರ್ಚು ಮಾಡ್ತಾವೆ. ಅದಲ್ಲದೆ ಪಾಂಪ್ಲೆಟ, ಬ್ಯಾನರ, ಅಡ್ವರ್ಟೈಸ್ಮೆಂಟ, ಪಾರ್ಟಿ ಸಲುವಾಗಿ ಕೆಲಸ ಮಾಡೋ ಕಾರ್ಯಕರ್ತರಿಗೆ ಊಟ ವಸತಿ ಮತ್ತು ಜನರಿಂದ ಓಟ್ ಸೆಳ್ಕೊಳ್ಳೋ ಸಲುವಾಗಿ ಜನರಿಗೆ ಬಿರಿಯಾನಿ, ದಾರು ಅಂಥೇಳಿ ಲಕ್ಷಗಂಟ್ಲೆ ಖರ್ಚು ಮಾಡ್ತಾರೆ. ನೀವು ಎಷ್ಟೇ ನಿಷ್ಠಾವಂತಿದ್ರು ಎಲೆಕ್ಷನ್ ನಿಂದ್ರಕ್ಕೆ ಭಾಳಷ್ಟು ರೊಕ್ಕ ಖರ್ಚು ಮಾಡೇಬೇಕಾಗ್ತದ. ಹಿಂಗೆ ನೋಡ್ರ ಬರೀ ಎಲೆಕ್ಷನ್ಗೆ ಶ್ರೀಮಂತರು ನಿಲ್ಬೇಕಾಗ್ತದ. ಇದಕ್ಕೆ ಗೌರ್ಮೆಂಟ್ ಏನು ಮಾಡ್ತದ ಅಂದ್ರೆ ಯಾರು ಬೇಕಾದರೂ ಎಲೆಕ್ಷನ್ನಾಗ ನಿಂತ್ಕೋಬೋದು. ಅದಕ್ಕೆ ಜನರು ಅವನಿಗೆ ದುಡ್ಡಿನ ಸಪೋರ್ಟ್ ಮಾಡ್ಬೋದು. ಒಂದು ವೇಳೆ ಆ ವ್ಯಕ್ತಿದ ಐಡಿಯಾಲಜಿ ಭಾಳ ಸರಿಯಾಗಿತ್ತು, ಅವ್ನು ಇಡೀ ದೇಶ ತುಂಬ ಜನರಿಗೆ ನಿಂದಿರ್ಸ್ಬೇಕಾಗಿತ್ತಂದ್ರೆ ಅವ್ನು ಫಂಡಿಂಗ್ ಮುಖಾಂತರ ಆ ದುಡ್ಡನ್ನು ತಗೋಬೋದು. ಈ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಪೊಲಿಟಿಕಲ್ ಪಾರ್ಟೀಸ್ದು ಫಂಡಿಂಗ್ ಸ್ಟಾರ್ಟ್ ಆಗ್ತದೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಬರೀ ಒಂದೇ ಪಾರ್ಟಿ 1947ರಿಂದ 1986 ತನಕ ಇರ್ತದೆ. ಆ ಪಾರ್ಟಿನೇ ಕಾಂಗ್ರೆಸ್. 1947 ಟೈಮ್ದಾಗ ಯಾವುದೇ ಕಂಪ್ನಿ ಭಾರತದಾಗ ತನ್ನ ಬಿಸ್ನೆಸ್ ಇಲ್ಲಾಂದ್ರೆ ಇಂಡಸ್ಟ್ರಿ ಹಾಕಬೇಕಾಗಿತ್ತಂದ್ರೆ ಸರ್ಕಾರದಿಂದ ಪರ್ಮಿಷನ್ ತೊಗೋಬೇಕಾಗಿರ್ತದೆ. ಆವಾಗ ಗೌರ್ಮೆಂಟ್ ಏನು ಮಾಡ್ತಿತ್ತಂದ್ರೆ ಲೈಸೆನ್ಸ್ ಥ್ರೂ ಪರ್ಮಿಷನ್ ಕೊಡ್ತಿತ್ತು. ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ ಕರ್ನಾಟಕದಾಗ ಒಂದು ಶುಗರ್ ಫ್ಯಾಕ್ಟ್ರಿ ಹಾಕೋದದ ಅಂತ ತಿಳ್ಕೊರಿ. ಸೇಮ್ ಟೈಮ್ದಾಗ ಇದು ಐಡಿಯಾ ನಿಮ್ಗಷ್ಟೇ ಇಲ್ಲ, ಬೇರೆ ಒಂದು 10 ಜನರಿಗೂ ಬಂದಿರ್ತದೆ. ಈಗ ನೀವೆಲ್ಲರೂ ಶುಗರ್ ಫ್ಯಾಕ್ಟ್ರಿ ಹಾಕೋಕೆ ಲೈಸೆನ್ಸ್ ಸಲುವಾಗಿ ಗೌರ್ಮೆಂಟ್ ಬಲ್ ಹೋದಾಗ 10 ಜನರಿಗೆ ಲೈಸೆನ್ಸ್ ಸಿಗಲ್ಲ, ಅದ್ರಾಗ ಒಬ್ರಿಗೆ ಮಾತ್ರ ಲೈಸೆನ್ಸ್ ಸಿಗ್ತದೆ. ಅಲ್ಲಿರೋ ಜನರದಾಗ ನಿಮಗೆ ಲೈಸೆನ್ಸ್ ಸಿಗ್ಬೇಕಂದ್ರೆ ನೀವೇನೇ ಡಿಫ್ರೆಂಟ್ ಮಾಡಬೇಕಾಗ್ತದೆ. ಅದ್ರ ಸಲುವಾಗಿ ನೀವು ಇವಾಗ ಅಧಿಕಾರದಾಗಿರೋ ಪಾರ್ಟಿಗೆ ಸ್ವಲ್ಪ ಅಮೌಂಟ್ ಡೊನೇಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಕೆಲಸ ಈಸಿ ಆಗಿಬಿಡ್ತದೆ. ಈ ರೀತಿ ಒಂದು ಕೈಲೇ ಕೊಟ್ಟು ಇನ್ನೊಂದು ಕೈಲಿ ತಗೊಳ್ಳೋದ್ರಿಂದ ಭಾರತದಾಗ ಕರಪ್ಷನ್ ಸ್ಟಾರ್ಟ್ ಆಗ್ತದೆ. ಇದು ಹಿಂಗೆ ನಡೀತಿರ್ಬೇಕಾದ್ರೆ 1957ದಾಗ ಫಸ್ಟ್ ಟೈಮ್ ಪೊಲಿಟಿಕಲ್ ಪಾರ್ಟಿದು ಫಂಡಿಂಗ್ ರಿಲೇಟೆಡ್ ಒಂದು ಕೇಸ ಕೋರ್ಟ್ ತಕ ಹೋಗ್ತದೆ. ಟಾಟಾ ಕಂಪ್ನಿದು ಒಬ್ಬ ಶೇರ್ ಹೋಲ್ಡರ್ ಆದ ಜಯಂತಿಲಾಲ್ ದಾಸ್ ಕೋಟಿಚಾ ಟಾಟಾ ಕಾಂಗ್ರೆಸ್ ಪಕ್ಷಕ್ಕೆ ಡೊನೇಟ್ ಯಾಕೆ ಮಾಡಾಗತ್ತ ಅಂತೇಳಿ ಕೋರ್ಟ್ ಮೆಟ್ಟಲ್ಲಿ ಇರ್ತಾರೆ. ಅವಾಗ ಟಾಟಾ ಕಂಪ್ನಿ ರಿಪ್ರೆಸೆಂಟ್ ಮಾಡ್ತಿರೋ ವಕೀಲರು ಇರ್ತಾರಲ್ಲ, ಅವ್ರೇನು ಹೇಳ್ತಾರಂದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಅಧಿಕಾರದಾಗ ಇರೋ ಸಲುವಾಗಿ ನಾವು ಡೊನೇಟ್ ಮಾಡ್ತೀವಿ ಅಂತ ಹೇಳಿರ್ತದೆ. ಯಾಕಂದ್ರೆ ಇಂಡಸ್ಟ್ರಿಯಲಿಸ್ಟ್ಗಳಿಗೂ ಅವ್ರಿಗೆ ಲೈಸೆನ್ಸ್ ಸಲುವಾಗಿ ಇಲ್ಲಾಂದ್ರೆ ಅವ್ರ ಹಿತಕ್ಕೆ ತಕ್ಕಂಗೆ ಪಾಲಿಸಿ ಮಾಡೋ ಸಲುವಾಗಿ ಒಂದು ಫಾಯ್ದಾ ಸಿಗ್ತಿರ್ತದೆ. ಒಟ್ನಾಗ ಆ ಟೈಮ್ದಾಗ ಶ್ರೀಮಂತರಿರೋ ಟಾಟಾ ಬಿರ್ಲಾ ಅಂತವರು ಕಾಂಗ್ರೆಸ್ ಪಕ್ಷಕ್ಕೆ ಡೊನೇಟ್ ಮಾಡ್ತಿರ್ತಾರೆ. 1967ದಾಗ ಇಂಡಿಯನ್ ಪಾಲಿಟಿಕ್ಸ್ದಾಗ ಬಹಳಷ್ಟು ಚೇಂಜ್ ಆಗ್ತಾವೆ. ಕಾಂಗ್ರೆಸ್ ಬಿಟ್ಟರ ಆ ಟೈಮ್ದಾಗ ಬೇರೆ ಪಕ್ಷನೇ ಇಲ್ಲ ಅನ್ನೋ ಟೈಮ್ದಾಗೆ ಹೊಸ ಹೊಸ ಪಕ್ಷಗಳು ಹುಡುಕ್ತಾವ. ಅದರಾಗ ಕೆಲವೊಂದು ಪಕ್ಷಗಳು ಎಲೆಕ್ಷನ್ನಾಗ ಗೆದ್ದು ಅಧಿಕಾರದಾಗೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಏನಾಗ್ತದೆ ಅಂದ್ರೆ ಈ ಕಂಪ್ನೀಸ್ಗಳು ಇರ್ತಾವಲ್ಲ, ಇವು ಕಾಂಗ್ರೆಸ್ಸಿಗೆ ಬಿಟ್ಟು ಬೇರೆ ಬೇರೆ ಪಕ್ಷಗಳಿಗೂ ತಮ್ಮ ಡೊನೇಷನ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಆ ಹೊಸ ಹೊಸ ಪಕ್ಷಗಳು ಸ್ಟ್ರಾಂಗ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಸ್ವಾತಂತ್ರ್ಯ ಅನ್ನೋ ಪಾರ್ಟಿ ಕಂಪ್ನೀಸ್ಗಳಿಂದ ಲೈಸೆನ್ಸ್ ಸಲುವಾಗಿ ದುಡ್ಡು ತಗೋಬಾರ್ದು, ಅದು ಅಲ್ಲದೆ ಅವುಗಳನ್ನು ಪಾಲಿಟಿಕ್ಸ್ದಿಂದ ದೂರ ಇಡಬೇಕಂತೇಳಿ ಎಲೆಕ್ಷನ್ದಾಗ ನಿಂತ್ಕೋತದೆ. ಇವನ್ನ ಕಂಪ್ನೀಸ್ ಅವರಿಗೂ ಇದೇ ಬೇಕಾಗಿರ್ತದ. ಇದರಿಂದ ಆ ಪಾರ್ಟಿಗೆ ಬಹಳಷ್ಟು ಫಂಡಿಂಗ್ ಹೋಗ್ಬಿಡ್ತದೆ. ಸೊ 1967 ಎಲೆಕ್ಷನ್ನಾಗ ಕಾಂಗ್ರೆಸ್ ಪಕ್ಷ 6 ರಾಜ್ಯಗಳಲ್ಲಿ ಸೋಲ್ತದೆ. ಇದಕ್ಕೆ ಇಂದಿರಾ ಗಾಂಧಿ ಅವ್ರು ಏನು ಮಾಡ್ತಾರಂದ್ರೆ 1969ದಾಗ ಇದೇನು ಡೊನೇಷನ್ ಮಾಡೋ ಸಲುವಾಗಿ ಒಂದು ಕಂಪ್ನಿ ಆ್ಯಕ್ಟ್ ಅಂಥೇಳಿ ಇರ್ತದಲ್ಲ, ಅದನ್ನೇ ತೆಗೆದು ಹಾಕ್ಬಿಡ್ತಾರೆ. ಇಂಥ ಟೈಮ್ದಾಗ ಆಗಷ್ಟೇ ಬೆಳೀತಿರೋ ಪೊಲಿಟಿಕಲ್ ಪಾರ್ಟೀಸಿಗೆ ಫಂಡಿಂಗ್ ಬೇಕಾಗಿರ್ತದೆ. ಈ ಕಡೆ ಕಂಪ್ನೀಸ್ಗಳಿಗೂ ಭಾರತದಾಗ ತಮ್ಮ ಬಿಸ್ನೆಸ್ಸನ್ನು ಬೆಳೆಸೋಕೆ ಲೈಸೆನ್ಸ್ ಸಲುವಾಗಿ ಮತ್ತು ಗೌರ್ಮೆಂಟ್ ಸಪೋರ್ಟ್ ಬೇಕಾಗಿರ್ತದೆ. ಸೊ ಪೊಲಿಟಿಕಲ್ ಪಾರ್ಟೀಸ ಮತ್ತು ಈ ಕಂಪ್ನೀಸ್ ಏನು ಮಾಡ್ತಾವೆ, ಅಡ್ಡ ದಾರಿ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಕಂಪ್ನಿದವರು ತಮ್ಮ ಕೆಲಸ ಆಗೋ ಸಲುವಾಗಿ ಬ್ರೀಫ್ ಕೇಸ್ನಾಗ ಅಮೌಂಟ್ ತುಂಬಿಕೊಂಡು ಈ ಪೊಲಿಟಿಕಲ್ ಪಾರ್ಟೀಸ್ದು ಆಫೀಸ್ ಇರ್ತದ ಅಲ್ಲಿ ಹೋಗಿ ಕೊಡ್ತಿರ್ತಾರೆ. ಈ ರೀತಿಯಾಗಿ ಬ್ಲ್ಯಾಕ್ ಮನಿ ಇಂಡಿಯಾ ತುಂಬ ಬೆಳಿಗ್ಗೆ ಸ್ಟಾರ್ಟ್ ಆಗ್ತದೆ. ಇಯರ್ 1985ದಾಗ ಈ ಬ್ಲ್ಯಾಕ್ ಮನಿಯನ್ನು ಸ್ವಲ್ಪ ಕಮ್ಮಿ ಮಾಡೋ ಸಲುವಾಗಿ ಏನು ಮಾಡ್ತಾರೆ, ರಾಜೀವ್ ಗಾಂಧಿ ಅವರು ಮತ್ತು ರಿಟರ್ನ್ ಕಂಪ್ನಿ ಆ್ಯಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದರಿಂದ ಸರ್ಕಾರಕ್ಕೆ ಗೊತ್ತಾಗ್ತದ ಯಾರು ಯಾರಿಗೆ ಡೊನೇಟ್ ಮಾಡ್ಯಾರ ಅಂತೇಳಿ. ರಾಜೀವ್ ಗಾಂಧಿ ಅವರ ಈ ಕ್ರಮ ಇರ್ತದಲ್ಲ, ಇದು ಭಾಳ ಲೇಟ್ ಆಗಿರ್ತದೆ. ಆಲ್ರೆಡಿ ಕಂಪ್ನಿಗಳು ಬ್ಲ್ಯಾಕ್ ಮನಿ ಕೊಟ್ಟು ತಮ್ಮ ಕೆಲಸ ಮಾಡ್ಕೋತಿರ್ತಾರೆ. ಇವಾಗ ಗೌರ್ಮೆಂಟಿಗೆ ಗೊತ್ತಾಯ್ತಂದ್ರೆ ಟ್ಯಾಕ್ಸ್ ಕಟ್ಟಬೇಕು. ಅದು ಅಲ್ಲದೆ ಅದೇ ಗೌರ್ಮೆಂಟ್ ಪರ್ಮನೆಂಟ್ ಆಗೂ ಇರಲ್ಲ, 5 ವರ್ಷ ಆಗನ ಚೇಂಜ್ ಆಗ್ತದೆ. ಆಮ್ಯಾಗ ಹೊಸದಾಗಿ ಬಂದಿರೋ ಗೌರ್ಮೆಂಟ ಓಕೆ ನೀವು ಹಳಿ ಪಾರ್ಟೀಸಿಗೆ ಅಂದ್ರೆ ಆ ಟೈಮ್ದಾಗ ಸತ್ತದಾಗಿರೋ ಪಾರ್ಟಿಗೆ ನೀವು ಎಕ್ಸ್ ಅಮೌಂಟ್ ಕೊಟ್ಟಿದ್ದೀರಿ, ಇವಾಗ ನಮ್ಗೆ ಕೊಡ್ರಿ ಅಂತ ಕೇಳ್ಬೋದು. ಇಲ್ಲ ಅಂದ್ರೆ ನೀವು ಆ ಪಾರ್ಟೀಸಿಗೆ ಅಷ್ಟು ಅಮೌಂಟ್ ಹೆಂಗೆ ಕೊಟ್ಟಿದ್ರಿ ಅಂಥೇಳಿ ಅವ್ರ ಮ್ಯಾಗ ಹರಾಸ್ಮೆಂಟ್ ಮಾಡ್ಬೋದು. ED CBI ಇದು ರೇಡ್ ಮಾಡಿಸ್ಬೋದು ಅಂತೇಳಿ ಒಂದು ಭಯ ಇರ್ತದೆ. ಸೊ ಇದರಿಂದ ಅಬ್ವಿಯಸ್ಲಿ ಕಂಪ್ನೀಸ್ ಏನು ಮಾಡ್ತಾವೆ, ತಮ್ಮ ಹಳಿ ಸ್ಟೈಲ್ ಅದಂತ ಬ್ರೀಫ್ ಕೇಸ್ ತೊಗೊಂಡು ಅಮೌಂಟು ಡೊನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಇದರಿಂದ ಆ ಟೈಮ್ದಾಗ ಬ್ಲ್ಯಾಕ್ ಮನಿ ಅನ್ನೋದು ಒಂದು ಮಾಮೂಲಿ ವಿಷಯ ಆಗಿಬಿಡ್ತದೆ. ಕಂಪ್ನೀಸ ಬ್ಲ್ಯಾಕ್ ಮನಿ ಕೊಡ್ಲಿಕ್ಕೆ ಇನ್ನೊಂದು ರೀಸನ್ ಟ್ಯಾಕ್ಸ್ ಕೂಡ ಇತ್ತು. ಆ ಕಂಪ್ನಿ ಡೊನೇಟ್ ಮಾಡಿದಾಗ ಅದಕ್ಕೆ ಈ ಟ್ಯಾಕ್ಸ್ ಕಟ್ಟೋದು ಇಷ್ಟ ಇರಲಿಲ್ಲ. ಅದಕ್ಕಾಗಿ 2003ದಾಗ ಗೌರ್ಮೆಂಟ ಟ್ಯಾಕ್ಸನ್ನೇ ರಿಮೂವ್ ಮಾಡಿಬಿಡ್ತು. ಬ್ಲ್ಯಾಕ್ ಮನಿಲೇ ಕೆಲಸ ತಗೊಳ್ಳೋದು ಒಂದಿಲ್ಲ ಒಂದಿನ ಹೊರಗೆ ಬಂದೇ ಬರ್ತದೆ. ಹೆಂಗೂ ಟ್ಯಾಕ್ಸ್ ಅಂತೂ ಕಟ್ಟೋದಿರಲ್ಲ. ಅದಕ್ಕೆ ಕಂಪ್ನೀಸ್ಗಳು ಏನು ಮಾಡ್ತಾವೆ, ಅಕೌಂಟ್ ಥ್ರೂ ಡೊನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಬಟ್ ಕಂಪ್ನೀಸ್ಗೂ ಗೊತ್ತಿರ್ತದೆ, ಒಂದು ವೇಳೆ ಆಡಳಿತ ಇರೋ ಪಕ್ಷಕ್ಕೆ ಡೊನೇಟ್ ಮಾಡಿದಾಗ ಮುಂದೆ ಅಪೋಸಿಷನ್ ಪಕ್ಷ ಆ ಪೊಸಿಷನ್ ಅಂದ್ರೆ ಆಡಳಿತಕ್ಕೆ ಬಂತಂದ್ರೆ ಅವರು ಇವ್ರಿಗೆ ನೆಮ್ಮದಿಯಿಂದ ಇರಕ್ಕೆ ಬಿಡಲ್ಲ ಅಂಥೇಳಿ ಇವ್ರೇನು ಪ್ಲ್ಯಾನ್ ಮಾಡ್ತಾರೆ, 7-8 ಕಂಪ್ನಿಗಳು ಕೂಡಿ ಒಂದು ಎಲೆಕ್ಟೋರಲ್ ಟ್ರಸ್ಟ್ ಕ್ರಿಯೇಟ್ ಮಾಡ್ತಾರೆ. ಈ ಟ್ರಸ್ಟ್ ಏನು ಮಾಡ್ತಂದ್ರೆ ಎಲ್ಲ ಪಾರ್ಟೀಸ್ಗೂ ಅಮೌಂಟ್ ಡೊನೇಟ್ ಮಾಡ್ತದೆ. ಇದರಿಂದ ಕಂಪ್ನೀಸಿಗೆ ಏನೂ ಪ್ರಾಬ್ಲಮ್ ಇರಲ್ಲ. 2002ದಾಗ ಒಂದು NGO ಆದಂಥ ADR ರೈಟ್ ಟು ಇನ್ಫಾರ್ಮೇಷನ್ ಪ್ರಕಾರ ನಾವು ವೋಟ್ ಹಾಕ್ತಿರೋ ರಾಜಕಾರಣಿ ದುಡ್ಡನ್ನು ಹ್ಯಾಂಗೆ ತಗೋತಾರೆ, ಅದಲ್ಲದೆ ಹ್ಯಾಂಗೆ ಖರ್ಚು ಮಾಡ್ತಾರೆ, ಇದು ಜನರಿಗೆ ಗೊತ್ತಾಗಬೇಕಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸೊ 2003ರಿಂದ ಇನ್ನು ಮುಂದೆ ಯಾವುದೇ ರಾಜಕಾರಣಿ ತನ್ನ ಮ್ಯಾಗ ಎಷ್ಟು ಕ್ರಿಮಿನಲ್ ಕೇಸ್ ಅದ ಮತ್ತು ತನ್ನ ಮೇಲೆ ಎಷ್ಟು ದುಡ್ಡು ಅದ ಅಂಥೇಳಿ ಜನರಿಗೆ ತಿಳಿಸ್ಬೇಕಾಗಿರ್ತದೆ. ಇದ್ರ ಜೊತೆಗೆ ಪೊಲಿಟಿಕಲ್ ಪಾರ್ಟೀಸ್ ಒಂದು ವೇಳೆ 20,000ಕ್ಕಿಂತ ಜಾಸ್ತಿ ಅಮೌಂಟ್ ಏನಾದರೂ ಡೊನೇಟ್ ತೊಗೊಂಡಿತ್ತಂದ್ರೆ ಆ ಡೋನರ್ದು ಡೀಟೇಲ್ ಕೊಡಬೇಕಾಗಿತ್ತು. ಬಟ್ ಈ 20,000ಕ್ಕಿಂತ ಕಮ್ಮಿ ಕೊಟ್ಟವ್ರದ್ದು ಡಾಟಾ ಮೇಂಟೈನ್ ಮಾಡಲ್ಲ. ಯಾಕಂದ್ರೆ ಪೊಲಿಟಿಕಲ್ ಪಾರ್ಟೀಸಿಗೆ 50, 100, 1000 ಅಂಥೇಳಿ ಭಾಳಷ್ಟು ಜನ ಡೊನೇಟ್ ಮಾಡ್ತಿರ್ತಾರೆ. ಈಗ ಅಂಥ ಎಲ್ಲ ಜನರದ್ದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳೋದಾಗ್ತಿರಲ್ಲ. ಇದೇ ಒಂದು ದೊಡ್ಡ ಲೂಪ್ ಹೋಲ್ ಆಗಿಬಿಡ್ತು. ಹೆಂಗಂದ್ರೆ ಈ ಪೊಲಿಟಿಕಲ್ ಪಾರ್ಟೀಸ 19,000ದಿಂದ 20,000 ಒಳಗೆ ರಿಸಿಪ್ಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಫಂಡಿಂಗ್ ಮಾಡ್ಕೋತಾವೆ. ಒಂದು ಕೇಸ್ದಾಗ ಮಾಯಾವತಿ ಅವ್ರ ಹತ್ರ 402 ಕೋಟಿ ಸಿಗ್ತದೆ. ಇಷ್ಟು ದುಡ್ಡ ನಿಮ್ಮ ಹತ್ರ ಹ್ಯಾಂಗೆ ಬಂತಂತೇಳಿ ಅವ್ರಿಗೆ ಕೇಳಿದಾಗ ಇದು ಪಾರ್ಟಿ ದುಡ್ಡದ ಅಂತ ಹೇಳಿರ್ತಾರೆ. ಓಕೆ, ಪಾರ್ಟಿ ಫಂಡ್ ಆದರೂ ಇದಕ್ಕೆ ಸೋರ್ಸ್ ಏನಂತ ಕೇಳಿದಾಗ ಇಷ್ಟು ಅಮೌಂಟ ಈ 20,000ಕ್ಕಿಂತ ಕಮ್ಮಿ ಡೊನೇಟ್ ಮಾಡಿರೋದು ಅಂತ ಹೇಳ್ತಾರೆ. ಇದಕ್ಕೆ ಡಾಕ್ಯುಮೆಂಟ್ ಇರಲ್ಲ, ಜಸ್ಟ್ ರಿಸಿಪ್ಟ್ ಇರ್ತದ. 2004ರಿಂದ 2013 ತನಕ ಈ ಪೊಲಿಟಿಕಲ್ ಪಾರ್ಟೀಸ ಡೊನೇಷನ್ದಿಂದ 5,986 ಕೋಟಿ ಗಳಿಸಿರ್ತದೆ. ಇದ್ರಾಗ ಕಾಂಗ್ರೆಸ್ 2,350 ಕೋಟಿ ಗಳಿಸೋರ, BJP 1,148 ಕೋಟಿ ಗಳಿಸಿರ್ತದೆ. ಇದ್ರಾಗ ನೀವು ಕಾಂಗ್ರೆಸ್ದು ಕಾಲಮ್ ನೋಡಿದ್ರೆ 84% ಡೋನರ್ ಯಾರಂತ ಗೊತ್ತೇ ಇಲ್ಲ. ಕಂಪ್ನೀಸ ಆಡಳಿತಾರೂಢ ಪಕ್ಷಕ್ಕೆ ಡೊನೇಟ್ ಮಾಡಿ ತಮ್ಮ ಇಷ್ಟ ಬಂದಂಗೆ ಪಾಲಿಸಿ ಚೇಂಜ್ ಮಾಡ್ಕೊಳ್ಳೋದಲ್ಲದೆ ಕೆಲವೊಂದು ಇನ್ಫಾರ್ಮೇಷನ್ ತೊಗೋತಿರ್ತಾರೆ. ಫಾರ್ ಎಕ್ಸಾಂಪಲ್, ಬೆಂಗಳೂರದಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿ ಸುಮಾರು 3,000 ಎಕರೆಯಷ್ಟು ದೊಡ್ಡದು ಗೌರ್ಮೆಂಟ ಒಂದು ಟೆಕ್ ಪಾರ್ಕ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡ್ತಿರ್ತದೆ. ಆ ಪ್ಯಾನಲ್ದಾಗ ನಿಮ್ಗೆ ಯಾರೋ ಗೊತ್ತಿದ್ದವರು ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಈ ಒಂದು ಇನ್ಫಾರ್ಮೇಷನ್ದಿಂದ ನೀವು ಅಲ್ಲಿ ಹೋಗಿ ಜಾಗ ಖರೀದಿ ಮಾಡಿ ಕೋಟ್ಯಾಂತರ ರೂಪಾಯಿ ಗಳಿಸ್ಬೋದು. ಇವಾಗ ಇನ್ಫಾರ್ಮೇಷನ್ ಕೊಟ್ಟು ನಿಮ್ಗೆ ಇಷ್ಟು ಲಾಭ ಮಾಡ್ದೋನಿಗೆ ನೀವು ಏನಾದರೂ ಅಮೌಂಟ್ ಕೊಡ್ತೀರಿ ಇಲ್ಲ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಗೌರ್ಮೆಂಟ ಮತ್ತು ಕಂಪ್ನೀಸ ವರ್ಕ್ ಮಾಡ್ತಾವೆ. 2017ದಾಗ ಅರುಣ್ ಜೇಟ್ಲಿ ಅವರು ಒಂದು ಬಿಲ್ ತರ್ತಾರೆ. ಪೊಲಿಟಿಕಲ್ ಫಂಡಿಂಗ್ದಾಗ ಟ್ರಾನ್ಸ್ಪರೆನ್ಸಿ ತರ್ಲುಕ, ಬ್ಲ್ಯಾಕ್ ಮನಿ ಕಮ್ಮಿ ಮಾಡೋಕೆ ಈ ಎಲೆಕ್ಟೋರಿಯಲ್ ಬಾಂಡನ್ನು ತರ್ತಾರೆ. ಮೊದಲೇನು 20,000 ಲಿಮಿಟ್ ಇತ್ತಲ್ಲ, ಅದು 2,000 ಕೇಳಿಸ್ತಾರೆ. ಯಾರು ಬೇಕಾದರೂ ಡೊನೇಟ್ ಮಾಡಿರಿ, ಎಷ್ಟು ಬೇಕಾದರೂ ಡೊನೇಟ್ ಮಾಡಿರಿ, ಆದ್ರೆ ಅದು ಬ್ಲ್ಯಾಕ್ ಮನಿ ಆಗಿರಬಾರ್ದು. ಎಲೆಕ್ಟೋರಲ್ ಬಾಂಡ್ ಯೂಸ್ ಮಾಡಿ. ಇದರಿಂದ ಅಮೌಂಟ್ ಏನು ಮಾಡ್ತಾವ, ಅಕೌಂಟ್ನಾಗಾದರೂ ಬರ್ತಾವ. ಅದ್ರ ಜೊತೆಗೆ ಈ ಡೊನೇಟ್ ಮಾಡಿದವ್ರ ಹೆಸರು ಯಾರಿಗೂ ಕೂಡ ಗೊತ್ತಾಗಲ್ಲ. ಅದು ಅಲ್ಲದೆ ಈ ಡೊನೇಟ್ ಮಾಡಿದವ್ರ ಹೆಸರು ಯಾರಿಗೂ ಗೊತ್ತಾಗಲ್ಲ ಅಂಥೇಳಿ 1,000, ಲಕ್ಷ, 10 ಲಕ್ಷ ಕೋಟಿದು ಎಲೆಕ್ಟೋರಲ್ ಬಾಂಡ್ ಮಾಡ್ತಾರೆ. ಇವಾಗ ನಿಮ್ಗೆ
ಯಾವುದಾದ್ರೂ ಪಾರ್ಟಿಗೆ ನೀವು ಡೊನೇಟ್ ಮಾಡಬೇಕಾಗಿತ್ತಂದ್ರೆ ಅಂದ್ರೆ ಎಲೆಕ್ಟೋರಲ್ ಬಾಂಡ್ ಯೂಸ್ ಮಾಡಿ ನೀವು SBI ಬ್ಯಾಂಕ್ ಥ್ರೂನೇ ಡೊನೇಟ್ ಮಾಡಬೇಕು. ಅದು ಅಲ್ಲದೆ ಬರೀ 29 ಬ್ರಾಂಚ್ಗಳಲ್ಲಿ ಮಾತ್ರ ಖರೀದಿ ಮಾಡ್ಬೋದು. ಹಂಗಂತೇಳಿ ನೀವು ಯಾವಾಗ ಬೇಕಾದಾಗ ಹೋಗಿ ಬಾಂಡ್ ಖರೀದಿ ಮಾಡಪ್ಲೇ ಇರಲಿಲ್ಲ. ಅದಕ್ಕೂ ಡೇಟ್ ಫಿಕ್ಸ್ ಮಾಡಿದ್ರು. ಜನವರಿ, ಏಪ್ರಿಲ್, ಜುಲೈ ಮತ್ತು ಅಕ್ಟೋಬರ್ ತಿಂಗಳದಾಗ 1ನೇ ತಾರೀಕು ಹಿಡಿದು 10ನೇ ತಾರೀಕು ಒಳಗಾಗಿ ನೀವು ಖರೀದಿ ಮಾಡ್ಬೋದಿತ್ತು. ಎಲೆಕ್ಟೋರಲ್ ಬಾಂಡ ಖರೀದಿ ಮಾಡಿದ್ದು 15 ದಿನದೊಳಗಾಗಿ ಆ ರಾಜಕೀಯ ಪಕ್ಷಗಳು ಅದನ್ನು ತಮ್ಮ ಅಕೌಂಟಿಗೆ ದುಡ್ಡು ಹಾಕ್ಸ್ಕೋಬೇಕು. ಒಂದು ವೇಳೆ 15 ದಿನದೊಳಗಾಗಿ ಅವ್ರು ತಮ್ಮ ಅಕೌಂಟಿಗೆ ಹಾಕ್ಕೊಂಡಿರ್ಲಿಲ್ಲ ಅಂದ್ರೆ ಆ ದುಡ್ಡು PM ಕೇರ್ ಫಂಡಿಗೆ ಹೋಗ್ತಿತ್ತು. ಇದ್ರಾಗ ಪಾರ್ಟೀಸಿಗೆ ಗೊತ್ತಾಗ್ತಿರ್ಲಿಲ್ಲ ಯಾರು ಅವರಿಗೆ ಡೊನೇಟ್ ಮಾಡ್ಯಾರಂತೇಳಿ. ಯಾಕಂದ್ರೆ ಬಾಂಡ್ ಮ್ಯಾಗ ಡೋನರ್ ಮತ್ತು ರಿಸೀವರ್ ಹೆಸರೇ ಇರಲ್ಲ. ಅದು ಅಲ್ಲದೆ ಬಾಂಡ್ ಯಾರಾದರೂ ಒಂದ್ಸಲ ಖರೀದಿ ಮಾಡಿದ್ಮ್ಯಾಗ ಅವರು ಯಾವ ಪಾರ್ಟಿಗೆ ಬೇಕಾದರೂ ಡೊನೇಟ್ ಮಾಡ್ಬೋದಿತ್ತು. ಒಂದು ರೀತಿ ಬಾಂಡ್ ಅಂದ್ರೆ ಕ್ಯಾಶ, ಯಾರ ಕೈದಾಗ ಹೋಗ್ತದಲ್ಲ ಅದು ಅವ್ರದ್ದೇ ಅನ್ನೋ ರೀತಿ. ಇವಾಗ ನೀವು ಎಲೆಕ್ಟೋರಲ್ ಬಾಂಡ್ ನೋಡಿದ್ರೆ ಇದು ಹಳಿ ಪಾಲಿಸಿಗಿಂತ ಬೆಟರ್ ಅದ ಅಂತ ಅನಿಸ್ಬೋದು. ಬಟ್ 100% ಎಫೆಕ್ಟಿವ್ ಆಗಿರಲಿಲ್ಲ. ಯಾಕಂತಂದ್ರೆ 2017ದಾಗ ADR ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲ್ ಇರ್ತದೆ. ಸರ್ಕಾರ ಇದೇ ರೀತಿ ಯಾಕೆ ಪಾಲಿಸೀಸ್ ಮಾಡ್ತಂತೇಳಿ ರಿಟ್ ಪಿಟಿಷನ್ ಹಾಕ್ತದೆ. ಇದ್ರ ಹಿಯರಿಂಗ 2019ರಿಂದ ಸ್ಟಾರ್ಟ್ ಆಗ್ತದೆ. ಇದ್ರಾಗ ಒಂದಿಷ್ಟು ಸಿಚುವೇಶನ್ದು ಇಂಟೆನ್ಷನ್ ಬೇರೆ ಅಂತೇಳಿ ಫೀಲ್ ಆಗ್ತದೆ. ಫಸ್ಟ್ ಇದ್ರಾಗ ಕಂಪ್ನಿ ಆ್ಯಕ್ಟ್ ಚೇಂಜ್ ಮಾಡಿದ್ರು. ಮೊದಲು ಒಂದು ಕಂಪ್ನಿ 3 ವರ್ಷದಾಗ ಎಷ್ಟು ಗಳಿಸ್ತದಲ್ಲ ಅದ್ರ ಎವರೇಜ್ದು 7.5% ಡೊನೇಟ್ ಮಾಡೋದಿರ್ತದೆ. ಬಟ್ ಇವಾಗ ಎಷ್ಟು ಬೇಕಾದರೂ ಡೊನೇಟ್ ಮಾಡ್ಬೋದು, ಅದಕ್ಕೆ ಲಿಮಿಟು ಇರಲ್ಲ. ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಇವಾಗ ಲಾಸ್ದಾಗಿದ್ದರೂ ಡೊನೇಟ್ ಮಾಡ್ಬೋದು. ಅದ್ರ ಜೊತೆಗೆ ಈಗ ಒಬ್ಬವ SBI ಬ್ರಾಂಚ್ನಾಗ ಹೋಗಿ ಅವ್ನು KYC ಅಂದ್ರೆ ಅವ್ನು ಡೀಟೇಲ್ ಕೊಟ್ಟು ಒಂದು ಬಾಂಡ್ ಖರೀದಿ ಮಾಡ್ತಾನೆ. ಬಟ್ ಈ ಬಾಂಡನ್ನು ಬೇರೆಯವರು ಬೇರೆ ಪೊಲಿಟಿಕಲ್ ಪಾರ್ಟೀಸಿಗೆ ಡೊನೇಟ್ ಮಾಡಿದ್ರೆ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ? ಮತ್ತು SBIದು ಚೇರ್ಪರ್ಸನನ್ನು ಸೆಂಟ್ರಲ್ ಗೌರ್ಮೆಂಟೇ ಸೆಲೆಕ್ಟ್ ಮಾಡ್ತದೆ. SBI ಸೆಂಟ್ರಲ್ ಗೌರ್ಮೆಂಟ್ ಅಂಡರೇ ಬರ್ತದೆ. ಹಾಗಂದ್ರೆ ಟ್ರಾನ್ಸ್ಪರೆನ್ಸಿ ಎಲ್ಲಿಂದ ಬಂತು? ಮುಂದೊಂದು ದಿನ ಅಧಿಕಾರದಾಗಿರೋ ಪಕ್ಷ ಯಾರು ಯಾರಿಗೆ ಡೊನೇಟ್ ಮಾಡ್ಯಾರ ಅಂತೇಳಿ ತಿಳ್ಕೊಳ್ಳಲ್ಲ ಅಂತೇಳಿ ಏನು ಗ್ಯಾರಂಟಿ? ಇದಕ್ಕೆ ಗೌರ್ಮೆಂಟ್ ಏನು ಹೇಳ್ತದಂದ್ರೆ ಇದು ನಮಗೂ ಗೊತ್ತಾಗಬಾರ್ದು ಅಂಥೇಳಿ ಎಲೆಕ್ಟೋರಲ್ ಬಾಂಡ್ ಮ್ಯಾಗ ಡೋನರ್ ಮತ್ತು ರಿಸೀವರ್ದು ಇನ್ಫಾರ್ಮೇಷನ್ ಇರಲ್ಲ ಅಂತೇಳಿ ತನ್ನ ಸಫಾಯಿ ಕೊಡ್ತದ. ಬಟ್ ಒಬ್ಬ ನ್ಯೂಸ್ ರಿಪೋರ್ಟರ ಈ ಬಾಂಡನ್ನು ಖರೀದಿ ಮಾಡಿ ಅದನ್ನು ಎಕ್ಸಾಮಿನ್ ಸಲುವಾಗಿ ಲ್ಯಾಬ್ರೋಟಿಗೆ ಕಳಿಸಿದಾಗ ಬಾಂಡ್ ಮ್ಯಾಗ ಅಲ್ಟ್ರಾ ವಾಲೆಟ್ ರೇಸ್ ಹಾಕ್ದೂರ ಸೀರಿಯಲ್ ನಂಬರ್ ಇರೋದು ಗೊತ್ತಾಯ್ತು. ಇದಕ್ಕೆ SBI ಏನು ಜಸ್ಟಿಫೈ ಕೊಡ್ತಂದ್ರೆ ಒಂದು ವೇಳೆ ಸೀರಿಯಲ್ ನಂಬರ್ ಇರಲಿಲ್ಲ ಅಂದ್ರೆ ಯಾರು ಬೇಕಾದವರು ಎಲೆಕ್ಟೋರಲ್ ಬಾಂಡನ್ನು ಅಂದ್ರೆ ಫೇಕ್ ಎಲೆಕ್ಟೋರಲ್ ಬಾಂಡನ್ನು ಕ್ರಿಯೇಟ್ ಮಾಡ್ಬೋದಲ್ಲ ಅಂತೇಳಿ ತನ್ನ ಸಫಾಯಿ ಕೊಡ್ತದೆ. ಇದೆಲ್ಲ ರೀಸನ್ದಿಂದ ಸುಪ್ರೀಂ ಕೋರ್ಟ್ ಏನು ಮಾಡ್ತದಂದ್ರೆ ಇದು ರೈಟ್ ಟು ಇನ್ಫಾರ್ಮೇಷನ್ ಉಲ್ಲಂಘನೆ ಆಗ್ತದೆ ಅಂಥೇಳಿ 15 ಫೆಬ್ರವರಿ 2024ದಾಗ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂಥೇಳಿ ತೆಗೆದುಹಾಕ್ತಾರೆ. ಅದ್ರ ಜೊತೆಗೆ ಎಲೆಕ್ಷನ್ ಕಮಿಷನಿಗೆ SBIದಿಂದ ನೀವು ಲಿಸ್ಟ್ ತೊಗೊಂಡು ಯಾವ ಕಂಪ್ನಿ ಯಾರಿಗೆ ಡೊನೇಟ್ ಮಾಡ್ಯದ ಅಂತೇಳಿ ಪಬ್ಲಿಷ್ ಮಾಡ್ರಿ ಅಂತ ಕೋರ್ಟ್ ಆರ್ಡರ್ ಕೊಡ್ತವೆ. ಇವಾಗ SBI ಕೊಟ್ಟಿರೋ ಲಿಸ್ಟ್ ಪ್ರಕಾರ ಸತ್ತಾರೂಢ ಪಕ್ಷದ BJPಗೆ ಅತಿ ಹೆಚ್ಚು ಡೊನೇಷನ್ ಹೋಗಿ ಫಸ್ಟ್ ನಂಬರ್ದಾಗ ಇರ್ತದೆ. ಸೆಕೆಂಡ ಮಮತಾ ಬ್ಯಾನರ್ಜಿ ಅವರ TMC ಪಕ್ಷ, ಥರ್ಡ ಕಾಂಗ್ರೆಸ್ ಪಕ್ಷ ಇರ್ತದೆ. ಇಲ್ಲಿ ತನೂ ಓಕೆ, BJP ಆಡಳಿತ ಪಕ್ಷ ಇರೋದ್ರಿಂದ ಅವ್ರದ್ದು MLA MP ಜಾಸ್ತಿ ಇರೋದ್ರಿಂದ ಅವರಿಗೆ ಜಾಸ್ತಿ ಡೊನೇಷನ್ ತೊಗೊಂಡಿರ್ಬೋದು ಅಂತ ಹೇಳ್ಬೋದು. ಬಟ್ ಡೊನೇಷನ್ದಾಗ ಫಸ್ಟ್ ಇರೋ ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸಸ್ ಕಂಪ್ನಿ ಲಾಸ್ದಾಗಿದ್ದರೂ BJPಗೆ 100 ಕೋಟಿ ಕೊಟ್ಟಿರ್ತದೆ. ತೃಣಮೂಲ ಕಾಂಗ್ರೆಸ್ಸಿಗೆ 542 ಕೋಟಿ ಕೊಟ್ಟಿರ್ತದೆ. DMK ಪಾರ್ಟಿಗೆ 503 ಕೋಟಿ ಕೊಟ್ಟಿರ್ತದೆ. ಈಗ ಆ ಕಂಪ್ನಿ ಲಾಸ್ದಾಗಿದ್ರ ಅಂದ್ರೆ ಅದ್ರ ಬಳಿ ದುಡ್ಡೇ ಇಲ್ಲ ಅಂದ್ರೆ ಇಷ್ಟು ಡೊನೇಷನ್ ಮಾಡೋಕೆ ದುಡ್ಡು ಎಲ್ಲಿಂದ ಬಂತು? ಇದರ ಅರ್ಥ ಈ ಕಂಪ್ನಿಗೆ ಮುಂದೆ ಮಾಡ್ಕೊಂಡು ಬೇರೆ ಕಂಪ್ನಿಗಳು ಈ ಕಂಪ್ನಿ ಥ್ರೂ ಡೊನೇಷನ್ ಮಾಡಿರ್ಬೋದಲ್ಲ. ಸೆಕೆಂಡ್ ಡೋನರ್ ಆದ ಮೆಗಾ ಗ್ರೂಪ 1192 ಕೋಟಿ ಡೊನೇಟ್ ಮಾಡ್ಯಾರ. ಇದ್ರಾಗ BJPಗೆ 584 ಕೋಟಿ, ಕಾಂಗ್ರೆಸ್ಸಿಗೆ 100 ಕೋಟಿ ಕೊಟ್ಟದ. ಇಲ್ಲಿ ಏನು ಅನ್ನಿಸ್ತದ ಅಂದ್ರೆ ಈ ಮೆಗಾ ಗ್ರೂಪಿಗೆ ಭಾರತದಾಗ ಬಹಳಷ್ಟು ಪ್ರಾಜೆಕ್ಟ್ ಸಿಕ್ಕಾವ. ಸೊ ಗೌರ್ಮೆಂಟ ಈ ಕೈಲೆ ಕೊಟ್ಟು ಆ ಕೈಲೆ ತೊಗೊಂಡಿರ್ಬೋದಲ್ಲ. ಇದ್ರಾಗ 21 ಕಂಪ್ನೀಸ್ ಹಿಂಗವ, ಯಾವಾಗ ಅವ್ರ ಮ್ಯಾಗ ED ರೇಡ್ ಮಾಡ್ಯದಲ್ಲ ಅವಾಗ ಅವರು ಡೊನೇಟ್ ಮಾಡ್ಯಾರ. ನಿಮಗೇನು ಅನ್ನಿಸ್ತದ? ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಕೋಟ್ಯಾಂತರ ರೂಪಾಯಿ ಈ ರಾಜಕೀಯ ಪಕ್ಷಗಳಿಗೆ ದಾನ ಯಾಕೆ ಕೊಡ್ತಾವ? ಅದ್ರ ಜೊತೆಗೆ ತಮ್ಮ ಹೆಸರು ಹೊರಗೆ ಬರಬಾರ್ದು ಅಂತ ಹೇಳ್ತಾರೆ. ಮತ್ತು ಇದು ಬರೀ ಇವತ್ತಿನ ಕೇಸ್ ಅಲ್ಲ, ಇದು ಹಿಂದಿನ ನಡ್ಕೋತ ಹೊಂಟದ. ಓಕೆ, ಸುಪ್ರೀಂ ಕೋರ್ಟ ಈ ಎಲೆಕ್ಟೋರಲ್ ಬಾಂಡನ್ನು ತೆಗೆದು ಹಾಕ್ಯಾರ. ಬಟ್ ಈ ರಾಜಕಾರಣಿಗಳು ಮತ್ತು ಈ ಬಿಸ್ನೆಸ್ ಮ್ಯಾನ್ಗಳು ಇದ್ರದ್ದು ಮತ್ತೆ ಏನು ಅಲ್ಟರ್ನೇಟಿವ್ ಹುಡ್ಕೋತಾರೆ. ನಮಗನ್ನಿಸ್ತದ ಸರ್ಕಾರವನ್ನು ನಾವು ಮಾಡತ್ತೀವಿ ಅಂತೇಳಿ, ಅಂದ್ರೆ ಜನರು ಮಾಡತ್ತೀವಿ ಅಂತೇಳಿ. ಬಟ್ ನಾವು ಜಸ್ಟ್ ಪಾಪೆಟ್ಸ್ ಇದ್ದಾಗ. ಇವಾಗ ವಿರೋಧ ಪಕ್ಷಗಳು ಏನು ಈ ಎಲೆಕ್ಟೋರಲ್ ಬಾಂಡ್ ವಿರುದ್ಧ ಹೋರಾಟ ಮಾಡತ್ತಾರಲ್ಲ, ಇವೆಲ್ಲ ಮ್ಯಾಗಿನ್ ಮ್ಯಾತ್ ನಮಗೆ ತೋರ್ಸೋ ಸಲುವಾಗಿ. ಯಾವಾಗ ಫಂಡಿಂಗ್ ರಿಲೇಟೆಡ್ ಇಶ್ಯೂ ಬರ್ತದಲ್ಲ
ಆವಾಗ ಈ ಎಲ್ಲ ಪಕ್ಷಗಳು ಒಂದಾಗ್ತವೆ. ನಮ್ಮ ಕೆಲಸ ಏನಂದ್ರೆ ಕುರುಡೂರದಲ್ಲಿ ಮೆಳಗಣ್ಣನೇ ಶ್ರೇಷ್ಠ ಅನ್ನೋ ರೀತಿ ಇರೋ ಭ್ರಷ್ಟರಲ್ಲಿ ಅತಿ ಕಮ್ಮಿ ಭ್ರಷ್ಟ ಇರೋರಿಗೆ ಎಲೆಕ್ಷನ್ನಲ್ಲಿ ಎತ್ತಿ ತರೋದು. ನಿಮ್ಗೇನು ಅನ್ನಿಸ್ತದ ಈ ಪೊಲಿಟಿಕಲ್ ಫಂಡಿಂಗ್ ರಿಲೇಟೆಡ್ ಯಾವ ರೀತಿ ಕಾನೂನು ತರಬೇಕಂತೇಳಿ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ನಮ್ಮ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಫೀಲ್ ಆದಲ್ಲಿ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.